ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ ರೇಷ್ಮೆ. ರೇಷ್ಮೆ ಕೃಷಿಯಲ್ಲಿ ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪಿನ ಉತ್ಪಾದನೆ ಮತ್ತು ಪೂರೈಕೆ ಬಹಳ ಮುಖ್ಯ. ಏಕೆಂದರೆ ರೇಷ್ಮೆ ಹುಳುಗಳ ಏಕೈಕ ಆಹಾರ ಹಿಪ್ಪು ನೇರಳೆ ಸೊಪ್ಪು. ಇತರೆ ಬೆಳೆಗಳಿಗೆ ಬಾಧಿಸುವಂತೆ ಹಿಪ್ಪು ನೇರಳೆ ಬೆಳೆಗೂ ಕೂಡ ಹಲವು ರೋಗಗಳ ಹಾವಳಿ ಇರುತ್ತದೆ. ಅಂತಹ ರೋಗಗಳಲ್ಲಿ ಜಂತು ಹುಳುಗಳಿಂದ ಹರಡುವ ಬೇರುಗಂಟು ರೋಗವು ಒಂದು. ಈ ಬೇರುಗಂಟು ರೋಗದ ಲಕ್ಷಣಗಳು ಮತ್ತು ಹತೋಟಿ ಕ್ರಮಗಳ ಕುರಿತು ತಜ್ಞರಾದ ಡಾಕ್ಟರ್ ಕೆಆರ್ ಶಶಿಧರ್ ಅವರು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಿಪ್ಪು ನೇರಳೆ ಬೇಸಾಯದಲ್ಲಿ ವಿಶೇಷವಾಗಿ ಮಣ್ಣಿನಿಂದ ಹರಡುವಂತಹ ಪ್ರಮುಖ ರೋಗಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲೂ ವಿಶೇಷವಾಗಿ ಮಣ್ಣಿನಿಂದ ಹರಡುವಂತಹ ರೋಗಗಳಂದರೆ ಒಂದು ಬೇರುಗಂಟು ರೋಗ, ಅಂದರೆ ಇದು ಜಂತು ಹುಳುವಿನಿಂದ ಹರಡುವಂಥ ಒಂದು ರೋಗ. ಅದೇ ರೀತಿ ಬೇರುಕೊಳೆ ರೋಗ. ಈ ಎರಡು ರೋಗಗಳು ಹೆಚ್ಚಾಗಿ ಹಿಪ್ಪುನೇರಳೆ ಬೇಸಾಯದಲ್ಲಿ ಇತ್ತೀಚೆಗೆ ಹಿಪ್ಪುನೇರಳೆಗೆ ಹೆಚ್ಚಿನ ಒಂದು ಬಾಧೆ ಕೊಡ್ತಾ ಇದೆ. ಇವಾಗ ಇತರೆ ರೋಗಗಳ ಬಗ್ಗೆ ಹೇಳಬೇಕು ಅಂದರೆ ಹಿಪ್ಪುನೇರಳೆಯಲ್ಲಿ ಎಲೆಗೆ ಅಥವಾ ಕಾಂಡಕ್ಕೆ ಬಂದಂತಹ ರೋಗಗಳನ್ನ ನಾವು ಅದನ್ನು ಕತ್ತರಿಸುವ ಮುಖಾಂತರ ನಾವು ಅದನ್ನು ನಿರ್ವಹಣೆ ಮಾಡ್ಬೋದು. ಅದಕ್ಕೆ ರಾಸಾಯನಿಕಗಳನ್ನು ಬಳಸುವ ಮುಖಾಂತರ ನಾವು ಅದನ್ನು ನಿರ್ವಹಣೆ ಮಾಡ್ಬೋದು. ಆದರೆ ಬೇರಿಗೆ ಬಂದಂತಹ ರೋಗಗಳು ನಮಗೆ ಆದಷ್ಟು ಬೇಗ ಗಮನಕ್ಕೆ ಬರೋದಿಲ್ಲ. ಯಾಕಂದರೆ ನಮಗೆ ಮಣ್ಣಲ್ಲಿರುವಂಥ ಬೇರು, ಅದರಲ್ಲಿರುವಂಥ ಒಂದು ಚಿಹ್ನೆಗಳು ಏನು ಎಲೆಗಳ ಮುಖಾಂತರ ಮತ್ತು ಕಾಂಡಗಳ ಮುಖಾಂತರ ನಮಗೆ ಅದು ಕಂಡುಬರೋದು. ಯಾಕಂದರೆ ಅವು ಆಲ್ರೆಡಿ ನಮಗೆ ಅಂದರೆ ಮುಖ್ಯವಾಗಿ ಕೊನೆ ಹಂತಕ್ಕೆ ಬಂದಿದ್ದಾಗ ಎಲೆಗಳಲ್ಲಿ ಅಥವಾ ಕಾಂಡಗಳಲ್ಲಿ ಅದರ ಚಿಹ್ನೆಗಳು ಕಂಡು ಬಂದಾಗ ನಾವು ಬೇರನ್ನು ತೆಗೆದು ನೋಡಿದಾಗ ಬೇರಲ್ಲಿ ಗಂಟಿದೆಯೋ ಅಥವಾ ಬೇರು ಕೊಳ್ತಿದೆಯೋ ಆವಾಗ ನಮಗೆ ಗಮನಕ್ಕೆ ಬರುತ್ತೆ. ರೈತರು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಿರ್ವಹಣೆ ಮಾಡೋ ಮುಖಾಂತರ, ಅಂದರೆ ಸೊಪ್ಪಲ್ಲಿ ಏನಾದರೂ ಬೆಳವಣಿಗೆ ಕುಂಠಿತ ಆಗಿರ್ಬೋದು, ಎಲೆಯ ಅಂಚು ಒಣಗೋದಾಗಿರ್ಬೋದು, ಎಲೆಯ ಬಣ್ಣ ಅದು ಹಳದಿಯಾಗಿ ಅಥವಾ ಅರಶಿನ ಕಲರ್ ಇರೋವಂಥದ್ದಾಗಿರ್ಬೋದು, ಕಂದು ಕಲರ್ ಆಗಿರ್ಬೋದು, ಈ ರೀತಿಯಾಗಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದ್ದಾವೆ ಅಂದರೆ ಮಣ್ಣನ್ನು, ಬೇರಿನ ಸುತ್ತ ಮಣ್ಣನ್ನು ತೆಗೆದು ಬೇರನ್ನು ಗಮನಿಸಿ ಆಮೇಲೆ ಅದಕ್ಕೆ ಬೇಕಾದಂತಹ ಒಂದು ನಿರ್ವಹಣಾ ಕ್ರಮಗಳನ್ನ ಅಳವಡಿಸ್ಕೊಳ್ಳೋದು ಇಲ್ಲಿ ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ಪ್ರಾರಂಭವಾಗಿ ನಾನು ಹೇಳೋದೇನೆಂದರೆ ಬೇರುಗಂಟು ರೋಗ. ಈ ಬೇರುಗಂಟು ರೋಗ ಹೆಚ್ಚಾಗಿ ಈ ಮರಳು ಮಿಶ್ರಿತ ಹಿಪ್ಪುನೇರಳೆ ತೋಟದಲ್ಲಿ ಕಂಡುಬರುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಸಾವಯವ ಅಂಶ, ಅಂದರೆ ಸಾವಯವ ಇಂಗಾಲ ಕೊರತೆ ಇರುವಂತಹ ಒಂದು ತೋಟಗಳಲ್ಲಿ, ಅದೇ ರೀತಿ ತೋಟ ಕನಿಷ್ಠ 10 ವರ್ಷ ಆಗಿರುವಂಥ ಹಳೆ ತೋಟಗಳಲ್ಲೂ ಸಹ ಕಂಡುಬರುತ್ತೆ. ಅದೇ ರೀತಿ ಪೋಷಕಾಂಶಗಳನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದ ಪಕ್ಷದಲ್ಲಿ ಈ ಬೇರುಗಂಟು ಹುಳುವಿನ ಬಾಧೆ ಹೆಚ್ಚಾಗಿ ಕಂಡುಬರುತ್ತೆ. ನಾವು ಈ ಬೇರು ಜಂತು ಹುಳುವ ವೈಜ್ಞಾನಿಕವಾಗಿ ಮೆಲೆಂಡಗೈನ ಇನ್ಕಾಗ್ನಿಟ ಅಂತ ಕರಿತೀವಿ. ಈ ಒಂದು ಬೇರು ಜಂತು ಹುಳು ಹೊಸ ಬೇರು, ಅಂದರೆ ಹಿಪ್ಪುನೇರಳೆ ಬೇರುಗಳಲ್ಲಿ ಹೊಸದಾಗಿ ಬರುವಂಥ ಬೇರಿನ ಮುಖಾಂತರ ಇದು ಗಂಟನ್ನು ಅಂದರೆ ಫಾರ್ಮೇಟ್ ಮಾಡುತ್ತೆ. ಅಂದರೆ ಗಂಟಲ್ಲಿ ಅಂದರೆ ಅದು ಬೇರಿನ ಒಳಗಡೆ ಸೇರ್ಕೊಂಡು ಅಲ್ಲಿ ಗಂಟು ಯಾವಾಗ ಉದ್ಭವ ಆಗುತ್ತೆ ಆ ಗಂಟಿನಲ್ಲೇ ಸೇರ್ಕೊಂಡು ಮಣ್ಣಿನಿಂದ ಪೋಷಕಾಂಶಗಳನ್ನ ನೇರವಾಗಿ ಗಿಡಕ್ಕೆ ಒದಗಿಸೋದಿಲ್ಲ. ಯಾವಾಗ ಮಣ್ಣಿನಿಂದ ಪೋಷಕಾಂಶಗಳು ಗಿಡಕ್ಕೆ ಹೋಗೋದಿಲ್ವೋ ಅಂಥ ಸಮಯದಲ್ಲಿ ಗಿಡಗಳು ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಮಣ್ಣನ್ನು ತೆಗೆದು ಬೇರಿನ ಭಾಗದಲ್ಲಿ ನಾವು ಗಮನಿಸಿದಾಗ ಬೇರಲ್ಲಿ ಗಂಟುಗಳು ಕನಿಷ್ಠ 50 ಗಂಟುಗಳಿಗಿಂತ ಕೆಳಗಡೆ ಇದ್ದರೆ ಅದು ಮಧ್ಯಾವಧಿಯಾಗಿ ಅದು ಒಂದು ರೋಗ ಹರಡ್ತಾ ಇದೆ ಅಂತ. 50 ಗಂಟುಗಳಿಗಿಂತ ಜಾಸ್ತಿ ಏನಾದರೂ ಬೇರುಗಳಲ್ಲಿ ಕಂಡುಬಂತು ಅಂದರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಗಿಡಕ್ಕೆ ಹಾನಿ ಮಾಡ್ತಿದೆ ಅಂತ ನಾವು ಇಲ್ಲಿ ಗಮನಿಸ್ಬೋದು. ನಂತರ ಈ ಗಂಟುಗಳು ಯಾವಾಗ ಈ ಪೋಷಕಾಂಶಗಳನ್ನ ಗಿಡಗಳಿಗೆ ಅಂದರೆ ಬೇರಿನ ಮುಖಾಂತರ ಗಿಡಕ್ಕೆ ಒದಗಿಸ್ದಿಲ್ವೋ ಆವಾಗ ಬೇರು ಕೆಲವು ಭಾಗದಲ್ಲಿ ಒಣಗೋ ರೀತಿಯಾಗಿ ಕೆಲವೊಂದು ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾದಾಗ ಅದು ಶಿಲೀಂಧ್ರ ರೋಗಗಳಿಂದನೂ ಸಹ ಅದು ಒಂದು ಸಂಕೀರ್ಣಗೊಂಡು ಅಲ್ಲಿ ಬೇರುಕೊಳೆ ರೋಗನೂ ಹರಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ರೀತಿಯಾದಾಗ ನಮಗೆ ತೋಟ ಸಂಪೂರ್ಣವಾಗಿ ಕಳೆದುಕೊಳ್ಳುವ ಒಂದು ನಷ್ಟನ ನಾವು ನೋಡ್ಬೋದು. ಈ ಒಂದು ನಿಟ್ಟಿನಲ್ಲಿ ರೈತರು ಮುಖ್ಯವಾಗಿ ಈ ರೀತಿಯ ಚಿಹ್ನೆಗಳು ಏನಾದರೂ ಕಂಡು ಬಂದರೆ ಸಮೀಪದ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ವಿಜ್ಞಾನಿಗಳನ್ನ ಭೇಟಿ ಮಾಡೋದಾಗಿರ್ಬೋದು, ಅದೇ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನ ಭೇಟಿ ಮಾಡೋದಾಗಿರ್ಬೋದು, ಅದೇ ರೀತಿ ಇಲಾಖಾ ಅಧಿಕಾರಿಗಳನ್ನ ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ನಿರ್ವಹಣಾ ಕ್ರಮಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಇದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ತಜ್ಞರು ವಿವರಿಸಿದಂತೆ ಬೇರುಗಳಲ್ಲಿ ಗಂಟುಗಳು ಇರುವ ರೋಗ ಲಕ್ಷಣಗಳಿದ್ದಲ್ಲಿ ರೈತರು ಜಾಗರೂಕರಾಗಿ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ರೋಗ ಹತೋಟಿ ಕ್ರಮಗಳನ್ನು ಸಮಗ್ರವಾಗಿ ಮಾಡುವ ಕುರಿತು ತಜ್ಞರು ಹೀಗೆಂದಿದ್ದಾರೆ. ಈ ನಿರ್ವಹಣೆಗೆ ಸಂಬಂಧಿಸಿದಂತೆ ಪ್ರಥಮವಾಗಿ ನಾವು ಒಂದು ಭೌತಿಕ ವಿಧಾನ
ಭೌತಿಕ ವಿಧಾನ ಅಂದರೆ ಇವಾಗ ರೈತಗಳಿಗೆ ಸುಮಾರು ಜನ ಈ ಒಂದು ಬೇರಿನ ರೋಗಗಳ ಬಗ್ಗೆ ಗೊತ್ತಾಗೋದಿಲ್ಲ. ತೋಟ ಸಂಪೂರ್ಣವಾಗಿ ಇನ್ನೇನು 50ರಿಂದ 70 ಭಾಗ ಗಿಡಗಳು ಒಣಗಿದಾವೆ ಅಂದಾಗ ಅವ್ರೇನು ಮಾಡ್ತಾರೆ, ಗಿಡ ಕಿತ್ತಾಕ್ಬಿಡ್ತಾರೆ. ಗಿಡ ಎಲ್ಲ ಕಿತ್ತಾಕಿ ಒಂದು ಕಡೆ ಹಾಕಿ ಅದನ್ನು ಬೆಂಕಿ ಇಟ್ಟು ಸುಟ್ಟಾಕ್ತಾರೆ. ನಂತರ ಹೊಸದಾಗಿ ಮತ್ತೆ ಹಿಪ್ಪನೇರಳೆ ತೋಟ ನಾಟಿ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ಮಣ್ಣಿನಲ್ಲಿರುವಂಥ ಜಂತುವಿನ ಒಂದು ಬಾಧೆಯನ್ನು ನಾವು ನಿಯಂತ್ರಿಸಿ ಹೊಸದಾಗಿ ತೋಟ ಸ್ಥಾಪನೆ ಮಾಡಬೇಕು. ಇಲ್ಲಾಂದರೆ ನಾವು ಮತ್ತೆ ಹೊಸದಾಗಿ ನಾಟಿ ಮಾಡಿದ್ವಿ ಅಂದರೆ ಆ ಮಣ್ಣಿನಲ್ಲಿರುವಂಥ ಜಂತುಗಳು ಮತ್ತೆ ಹೊಸದಾಗಿ ನಾಟಿ ಮಾಡುವಂಥ ಹಿಪ್ಪನೇರಳೆ ತೋಟಕ್ಕೂ ಬಾಧೆ ಮಾಡೋದು, ನಾವು ಹಾವಳಿ ಆಗೋದನ್ನು ನಾವು ಕಾಣ್ಬೋದು. ಈ ನಿಟ್ಟಿನಲ್ಲಿ ಮಣ್ಣು ಸೌರೀಕರಣ ಅಂದರೆ ಸಾಯಿಲ್ ಸೋಲರೈಸೇಷನ್ ಅಂತ ನಾವು ಕರಿತೀವಿ. ಈ ಪ್ಲಾಸ್ಟಿಕ್ ಮಲ್ಚ್ ಅಂತ ಮಾಡಿ ಅದರಿಂದ ಗಿಡಗಳನ್ನ ಬೆಳೆಸ್ತಾರೆ. ಈ ಪ್ಲಾಸ್ಟಿಕ್ ಮಲ್ಚ್ ಮಾಡೋ ಮುಖ್ಯ ಉದ್ದೇಶ ಏನಂದರೆ, ಏನು ಸೂರ್ಯನ ಕಿರಣಗಳು ನೇರವಾಗಿ ಪ್ಲಾಸ್ಟಿಕ್ ಮಲ್ಚ್ ಮುಖಾಂತರ ಒಳಗಡೆ ಏನು ಮಣ್ಣಿರುತ್ತಲ್ಲ ಆ ಮಣ್ಣಲ್ಲಿರುವಂಥ ಯಾವಾಗ ಅದು ಬಿಸಿ ಆಗುತ್ತೋ ಬೇಸಿಗೆ ಕಾಲದಲ್ಲಿ, ಬೇಸಿಗೆ ಕಾಲ ಅಂತಲ್ಲ, ಬಿಸಿ ಇವಾಗ ಸೂರ್ಯನ ಕಿರಣ ಹೆಚ್ಚಾಗಿ ಬಂದಷ್ಟು ಕಪ್ಪು ಪ್ಲಾಸ್ಟಿಕ್ ಪೇಪರ್ ಮುಖಾಂತರ ಏನು ಬಿಸಿಯ ಒಂದು ವಾತಾವರಣ ಭೂಮಿಗೆ ತಗುಲುತ್ತೆ, ಆವಾಗ ಮಣ್ಣಿನಲ್ಲಿರುವಂಥ ಒಂದು ಈ ಬೇರು ಜಂತುವಿನ ಮೊಟ್ಟೆ ಆಗಿರ್ಬೋದು, ಅದೇ ರೀತಿ ಎಗ್ ಮಾಸ್ ಅಂದರೆ ಮೊಟ್ಟೆ ಆಗಿರ್ಬೋದು, ಅದೇ ರೀತಿ ಈ ಜುವಿನಲ್ ಅಂತ ನಾವೇನು ಕರಿತೀವಿ ಈ ಜಂತುಹುಳುಗಳನ್ನ ಅದು ಸಾಯಿಸುತ್ತೆ ನಿಧಾನವಾಗಿ. ಇದನ್ನು ಕನಿಷ್ಠ ಅಂದರೆ ನಾವು 15ರಿಂದ 20 ದಿನ ಮಾಡಿ ನಂತರ ಹೊಸದಾಗಿ ಹಿಪ್ಪನೇರಳೆ ತೋಟನ ನಾವಲ್ಲಿ ಸ್ಥಾಪಿಸ್ಬೇಕು. ಈ ಹಿಪ್ಪನೇರಳೆ ತೋಟ ಸ್ಥಾಪಿಸಿದ ನಂತರ ಮುಖ್ಯವಾಗಿ ನಾವು ಈ ಬೇವಿನ ಹಿಂಡಿ, ಯಾಕಂದರೆ ಇವಾಗ ಬೇವಿನ ಹಿಂಡಿಯಲ್ಲಿರುವಂಥ ಒಂದು ಅಜಾರ್ಡಿರೆಕ್ಟಿನ್ ಅಂಶ, ನಿಂಬಿಡಿನ್ ಅಂತ ಏನು ಒಂದು ಕೀಟನಾಶಕ ಗುಣಗಳನ್ನು ಕೊಲ್ಲುವ ಒಂದು ಸಾಮರ್ಥ್ಯ ಇರುವಂಥ ಒಂದು ಅಂಶ ಇವೇನು ಮಾಡ್ತವೆ, ಬೇರು ಜಂತು ಹುಳುವಿನ ಬಾಧೆನ ನಿಯಂತ್ರಿಸ್ತವೆ. ಮೂರನೇದಾಗಿ ನಾವು ಮುಖ್ಯವಾಗಿ ಈ ಅಂತರ್ಬೆಳೆಯಾಗಿ ಈ ಚೆಂಡು ಹೂವು ಆಗಿರ್ಬೋದು, ಇಲ್ಲಾಂದರೆ ಈ ಸಾಸಿವೆ, ಇವುಗಳನ್ನು ನಾವು ಹಿಪ್ಪನೇರಳೆ ಸಾಲಿನ ಮಧ್ಯದಲ್ಲಿ ಬೆಳೆಯೋದ್ರಿಂದ ನಮಗೆ ಏನಂದರೆ ಅದರಿಂದ ಮುಖ್ಯ ಒಂದು ಅನುಕೂಲ ಅಂದರೆ, ಇವಾಗ ಚೆಂಡು ಹೂವು, ಈ ಚೆಂಡು ಹೂವದಲ್ಲಿ ಆಲ್ಫಾ ಟೆರ್ಟಿನೈಲ್ ಅಂತ ಒಂದು ಪದಾರ್ಥ ಅಂಶ ಇರೋದ್ರಿಂದ ಅದು ಈ ಜಂತು ಹುಳುವಿನ ಒಂದು ಬೆಳವಣಿಗೆ ಮೇಲೆ ಇದು ತನ್ನ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಇದ್ರ ಜೊತೆ ಜೈವಿಕ ಪದ್ಧತಿ, ಇಲ್ಲಿ ನಾವು ಸಮಗ್ರ ಪದ್ಧತಿ ಅಳವಡಿಸ್ಕೊಂಡೆ ಈ ಒಂದು ಜಂತು ಹುಳುವಿನ ಬಾಧೆಯನ್ನು ನಾವು ನಿಯಂತ್ರಿಸಬೇಕು. ಈ ಜೈವಿಕ ಪದ್ಧತಿಯಲ್ಲಿ ಟ್ರೈಕೋಡರ್ಮಾ ವಿರಿಡೆ ಅಂತ ಹೇಳಿ ಜೈವಿಕ ಒಂದು ರೋಗನಾಶಕ ಇದು. ಈ ಟ್ರೈಕೋಡರ್ಮಾ ವಿರಿಡೆನ ಕೊಟ್ಟಿಗೆ ಗೊಬ್ಬರದಲ್ಲಿ ವೃದ್ಧಿಸಿ ನಾವು ಒಂದು ಗಿಡಕ್ಕೆ 500 ಗ್ರಾಮಷ್ಟು ಹಾಕಿ ಮುಚ್ಚಿ ಅದರ ಮೇಲೆ ನಾವು ನೀರಾವರಿ ಮುಖಾಂತರ ಅದನ್ನು ತೇವಾಂಶಗೊಳಿಸಿದಾಗ ಅದು ಟ್ರೈಕೋಡರ್ಮಾ ವಿರಿಡೆ ಆ ಒಂದು ಜೈವಿಕ ಜಂತು ಹುಳುವಿನ ಒಂದು ನಿಯಂತ್ರಣನ ಮಾಡುತ್ತೆ. ಹೀಗೆ ಹಿಪ್ಪುನೇರಳೆ ಬೆಳೆಗೆ ಬಾಧಿಸುವ ಬೇರುಗಂಟು ರೋಗದ ಹತೋಟಿಯನ್ನ ಸಮಗ್ರವಾಗಿ ಕೈಗೊಂಡು ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪನ್ನ ಬೆಳೆದು ರೇಷ್ಮೆ ಹುಳುಗಳಿಗೆ ಪೂರೈಸಬೇಕು.